ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರುಣ್ ಅಕಾಡೆಮಿ. ಫ್ರೆಂಡ್ಸ್, ನಾವು ಈ ವಿಡಿಯೋದಲ್ಲಿ RPF ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳಲ್ಲಿ ಕೇಳಲಾಗಿರುವಂಥ ಇಂಪಾರ್ಟೆಂಟ್ 20 GK ಕ್ವಶನ್ಗಳನ್ನು ಡಿಸ್ಕಸ್ ಮಾಡೋಣ. ಫ್ರೆಂಡ್ಸ್, ನಾವು ಈ ಎಕ್ಸಾಮ್ನಲ್ಲಿ ಜಾಸ್ತಿ ಮಾರ್ಕ್ಸ್ GKಯಲ್ಲಿ ತೆಗಿಬೇಕು ಅಂದರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನು ಓದಬೇಕು. ಸೊ ಈಗ ನಾನು ಮಾಡುವಂಥ ಎಲ್ಲ ವಿಡಿಯೋಗಳಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ಗಳನ್ನು ಡಿಸ್ಕಸ್ ಮಾಡ್ತೀನಿ. ಸೊ ಯಾರೂ ಕೂಡ ವಿಡಿಯೋಗಳನ್ನು ಮಿಸ್ ಮಾಡ್ಕೊಳ್ಬೇಡಿ. ಪ್ರೀವಿಯಸ್ ಇಯರಲ್ಲಿ ಯಾವ ಥರ ಕ್ವಶನ್ನ ಕೇಳಿದ್ರು ಅನ್ನೋದನ್ನ ನೋಡ್ಕೊಳ್ಳಿ. ಫ್ರೆಂಡ್ಸ್, ನಾವು ಇಲ್ಲಿಯವರೆಗೂ ಒಟ್ಟು 15 ವಿಡಿಯೋಗಳನ್ನು RPF ಕಾನ್ಸ್ಟೇಬಲ್ ಮತ್ತು SI ಎಕ್ಸಾಮ್ನ GKಗೆ ಸಂಬಂಧಪಟ್ಟ ಹಾಗೆ ವಿಡಿಯೋಗಳನ್ನು ಮಾಡಿದ್ದೀವಿ. ಯಾರ್ಯಾರು ಆ ವಿಡಿಯೋಗಳನ್ನು ನೋಡಿಲ್ಲ ಹೋಗಿ ನೋಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಈ ವಿಡಿಯೋದ ಕ್ವಶನ್ಗಳನ್ನು ನೋಡೋಣ. ಮೊದಲನೇ ಪ್ರಶ್ನೆ, ಭಾರತ ಸಂವಿಧಾನ ಸಭೆಯ ಉದ್ಘಾಟನಾ ಸಭೆಯ ಅಧ್ಯಕ್ಷತೆಯನ್ನು ಯಾರು ವಹಿಸಿದ್ದರು? ಆಪ್ಷನ್ ಎ ಸಚ್ಚಿದಾನಂದ ಸಿನ್ಹಾ, ಆಪ್ಷನ್ ಬಿ BR ಅಂಬೇಡ್ಕರ್, ಆಪ್ಷನ್ ಸಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್, ಆಪ್ಷನ್ ಡಿ P ಉಪೇಂದ್ರ. ಇದಕ್ಕೆ ಕರೆಕ್ಟ್ ಆನ್ಸರ್ ಆಪ್ಷನ್ ಎ ಸಚ್ಚಿದಾನಂದ ಸಿನ್ಹಾ. ನೋಡಿ, ಸಂವಿಧಾನ ರಚನಾ ಸಭೆಯ ಮೊದಲ ಸಭೆ 1946 ಡಿಸೆಂಬರ್ 9ರಂದು ನಡೆಯುತ್ತೆ. ಆಗ ಈ ಸಭೆಯ ಹಂಗಾಮಿ ಅಧ್ಯಕ್ಷರಾಗಿ ಸಚ್ಚಿದಾನಂದ ಸಿನ್ಹಾರವರು ನೇಮಕವಾಗ್ತಾರೆ. ಈ ಮೊದಲ ಸಭೆಯಲ್ಲಿ ಒಟ್ಟು 211 ಜನ ಸದಸ್ಯರು ಭಾಗವಹಿಸಿದರು. ಇದನ್ನು ಕೂಡ ಎಕ್ಸಾಮಲ್ಲಿ ಕೇಳಿದರೆ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಎರಡನೇ ಪ್ರಶ್ನೆ, ಯಾವ ವಿಧಿಯ ಅಡಿಯಲ್ಲಿ ಸುಪ್ರೀಂ ಕೋರ್ಟ್ ರಿಟನ್ನು ಹೊರಡಿಸಬಹುದು? ಆಪ್ಷನ್ಗಳನ್ನು ನೋಡಿ. ಆಪ್ಷನ್ ಎ 224ನೇ ವಿಧಿ, ಆಪ್ಷನ್ ಬಿ 124ನೇ ವಿಧಿ, ಆಪ್ಷನ್ ಸಿ 32ನೇ ವಿಧಿ, ಆಪ್ಷನ್ ಡಿ 35ನೇ ವಿಧಿ. ಇದಕ್ಕೆ ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ 32ನೇ ವಿಧಿ. ನೋಡಿ, ಈ 32ನೇ ವಿಧಿಯನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತ ಕರೆದಿದ್ದಾರೆ. ಈ 32ನೇ ವಿಧಿಯಲ್ಲಿ 5 ರಿಟ್ಗಳಿವೆ. ಈ 5 ರಿಟ್ಗಳನ್ನು ನಾವು ಇಂಗ್ಲೆಂಡ್ ದೇಶದಿಂದ ಎರವಲು ಪಡೆದಿದ್ದೇವೆ. ಈ ರಿಟ್ಗಳನ್ನು ಸುಪ್ರೀಂ ಕೋರ್ಟ್ 32ನೇ ವಿಧಿ ಪ್ರಕಾರ ಹೊರಡಿಸುತ್ತೆ. ಹಾಗೆ ಹೈಕೋರ್ಟ್ 226ನೇ ವಿಧಿ ಪ್ರಕಾರ ರಿಟನ್ನು ಹೊರಡಿಸುತ್ತೆ. ಎಕ್ಸಾಮಲ್ಲಿ ಕೇಳಿದರೆ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಮೂರನೇ ಪ್ರಶ್ನೆ, ಭೂದಾನ ಚಳುವಳಿಯನ್ನು ಯಾವಾಗ ಪ್ರಾರಂಭಿಸಲಾಯಿತು? ಆಪ್ಷನ್ ಎ 1951, ಆಪ್ಷನ್ ಬಿ 1942, ಆಪ್ಷನ್ ಸಿ 1950, ಆಪ್ಷನ್ ಡಿ 1947. ಇದಕ್ಕೆ ಕರೆಕ್ಟ್ ಆನ್ಸರ್ ಆಪ್ಷನ್ ಎ 1951. ನೋಡಿ, 1951ರಲ್ಲಿ ವಿನೋಬಾ ಭಾವೆರವರು ಭೂದಾನ ಚಳುವಳಿಯನ್ನು ಪ್ರಾರಂಭ ಮಾಡ್ತಾರೆ. ಸೊ ಹಾಗಾಗಿ ಇವರನ್ನು ಭೂದಾನ ಚಳುವಳಿಯ ಪಿತಾಮಹ ಅಂತ ಕರೀತಾರೆ, ನೆನ್ಪಿಟ್ಕೊಳ್ಳಿ. ಈ ಭೂದಾನ ಚಳುವಳಿ ಅಂದರೆ ಭೂಮಿ ಇರುವಂಥ ಜಮೀನ್ದಾರರು ಭೂಮಿ ಇಲ್ಲದೆ ಇರುವಂಥ ರೈತರಿಗೆ ತಮ್ಮ ಭೂಮಿಯನ್ನು ನೀಡುವಂತೆ ಮನವನ್ನು ಒಲಿಸೋದೇ ಭೂದಾನ ಚಳುವಳಿ. ಐ ಹೋಪ್ ನಿಮಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ. ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ, ಉಪ್ಪಿನ ಸತ್ಯಾಗ್ರಹ ಅಥವಾ ದಂಡಿ ಮಾರ್ಚನ್ನು ಯಾವಾಗ ಆಯೋಜಿಸಲಾಯಿತು? ಆಪ್ಷನ್ ಎ 1940, ಆಪ್ಷನ್ ಬಿ 1942, ಆಪ್ಷನ್ ಸಿ 1930, ಆಪ್ಷನ್ ಡಿ 1931. ಇದಕ್ಕೆ ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ 1930. ನೋಡಿ, ಮಹಾತ್ಮ ಗಾಂಧೀಜಿಯವರು 11 ಬೇಡಿಕೆಗಳನ್ನು ಬ್ರಿಟಿಷರ ಮುಂದೆ ಇಡ್ತಾರೆ. ಆಗ ನಮ್ಮ ಭಾರತದಲ್ಲಿದ್ದ ವೈಸ್ರಾಯ್ ಲಾರ್ಡ್ ಇರ್ವಿನ್ ಈ ಬೇಡಿಕೆಗಳಿಗೆ ಗಮನ ಕೊಡೋದೇ ಇಲ್ಲ. ಆಗ ಮಹಾತ್ಮ ಗಾಂಧೀಜಿಯವರು ಉಪ್ಪಿನ ಮೇಲಿನ ಕಾನೂನನ್ನು ಭಂಗ ಮಾಡ್ತಾರೆ. ಸೊ ಹಾಗಾಗಿ ಈ ಉಪ್ಪಿನ ಸತ್ಯಾಗ್ರಹವನ್ನು ಕಾನೂನು ಭಂಗ ಚಳುವಳಿ ಅಂತ ಕೂಡ ಕರೀತಾರೆ. ಈ ಚಳುವಳಿಯಲ್ಲಿ ಒಟ್ಟು 78 ಜನ ಭಾಗವಹಿಸಿದರು. ಇದನ್ನು ಕೂಡ ಎಕ್ಸಾಮಲ್ಲಿ ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಐದನೇ ಪ್ರಶ್ನೆ, 2011ರ ಜನಗಣತಿಯ ಪ್ರಕಾರ ಭಾರತದ ಕೆಳಗಿನ ಯಾವ ಕೇಂದ್ರಾಡಳಿತ ಪ್ರದೇಶದಲ್ಲಿ ಕಡಿಮೆ ಲಿಂಗಾನುಪಾತವನ್ನು ಹೊಂದಿದೆ? ಆಪ್ಷನ್ ಎ ಅಂಡಮಾನ್ ಮತ್ತು ನಿಕೋಬಾರ್, ಆಪ್ಷನ್ ಬಿ ದಮನ್ ಮತ್ತು ದಿಯು, ಆಪ್ಷನ್ ಸಿ ಲಕ್ಷದ್ವೀಪ, ಆಪ್ಷನ್ ಡಿ ದೆಹಲಿ. ಇದಕ್ಕೆ ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ ದಮನ್ ಮತ್ತು ದಿಯು. ನೋಡಿ, 2011ರ ಜನಗಣತಿಯ ಮೇಲೆ ಒಂದು ಕ್ವಶನ್ ಇದ್ದೇ ಇರುತ್ತೆ. ನೋಡಿ, ಭಾರತದ ಅತಿ ಹೆಚ್ಚು ಲಿಂಗಾನುಪಾತ ಹೊಂದಿರುವ ರಾಜ್ಯ ಕೇರಳ, ಕಡಿಮೆ ಲಿಂಗಾನುಪಾತ ಹೊಂದಿರುವ ರಾಜ್ಯ ಹರಿಯಾಣ, ಮತ್ತು ಅಧಿಕ ಲಿಂಗಾನುಪಾತ ಹೊಂದಿರುವ ಯೂನಿಯನ್ ಟೆರಿಟರಿ ಅಥವಾ ಕೇಂದ್ರಾಡಳಿತ ಪ್ರದೇಶ ಪುದುಚೇರಿ. ಕಡಿಮೆ ಲಿಂಗಾನುಪಾತವನ್ನು ಹೊಂದಿರುವ ಯೂನಿಯನ್ ಟೆರಿಟರಿ ಅಥವಾ ಕೇಂದ್ರಾಡಳಿತ ಪ್ರದೇಶ ದಿಯು ಮತ್ತು ದಮನ್. ಎಕ್ಸಾಮಲ್ಲಿ ತುಂಬ ಸಲ ಇದನ್ನು ಕೇಳಿದರೆ 2011ರ ಜನಗಣತಿಯನ್ನು ಸರಿಯಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ಸಗಟು ಬೆಲೆ ಸೂಚ್ಯಂಕವನ್ನು ಯಾರು ಪ್ರಕಟಿಸುತ್ತಾರೆ? WPI ಅಂದರೆ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಅಂತ. ಇದನ್ನು ಯಾರು ಪ್ರಕಟಣೆ ಮಾಡ್ತಾರೆ ಅಂತ ಕ್ವಶನ್ನ ಕೇಳ್ತಿದ್ದಾರೆ. ಆಪ್ಷನ್ಗಳನ್ನು ನೋಡಿ. ಆಪ್ಷನ್ ಎ ನೀತಿ ಆಯೋಗ, ಆಪ್ಷನ್ ಬಿ ಹಣಕಾಸು ಸಲಹೆಗಾರರ ಕಚೇರಿ, ಆಪ್ಷನ್ ಸಿ ಕೇಂದ್ರ ಅಂಕಿಅಂಶ ಕಚೇರಿ, ಆಪ್ಷನ್ ಡಿ ಹಣಕಾಸು ಆಯೋಗ. ಇದಕ್ಕೆ ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ ಹಣಕಾಸು ಸಲಹೆಗಾರರ ಕಚೇರಿ. ನೋಡಿ, WPI ಸಗಟು ಬೆಲೆ ಸೂಚ್ಯಂಕ
CPI ಗ್ರಾಹಕ ಬೆಲೆ ಸೂಚ್ಯಂಕವನ್ನು ಹಣಕಾಸು ಸಲಹೆಗಾರರ ಕಚೇರಿ ಪ್ರಕಟಣೆ ಮಾಡುತ್ತೆ. ಎಕ್ಸಾಮಲ್ಲಿ ತುಂಬ ಸಲ ಕೇಳಿದ್ದಾರೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ 7ನೇ ಪ್ರಶ್ನೆ, ಕೊನೆಯದಾಗಿ ಸೇರಿದ ವಿಶ್ವಸಂಸ್ಥೆಯ ಅಧಿಕೃತ ಭಾಷೆ ಯಾವುದು? ಆಪ್ಷನ್ ಎ ಇಂಗ್ಲಿಷ್, ಆಪ್ಷನ್ ಬಿ ಫ್ರೆಂಚ್, ಆಪ್ಷನ್ ಸಿ ಚೈನೀಸ್, ಆಪ್ಷನ್ ಡಿ ಅರೇಬಿಕ್. ಇದಕ್ಕೆ ರೆಡ್ ಆನ್ಸರ್ ಆಪ್ಷನ್ ಡಿ ಅರೇಬಿಕ್. ನೋಡಿ, ವಿಶ್ವಸಂಸ್ಥೆಯಲ್ಲಿ 6 ಅಧಿಕೃತ ಭಾಷೆಗಳಿವೆ. ಅವುಗಳು ಯಾವುದು ಅಂದರೆ ಇಂಗ್ಲಿಷ್, ಸ್ಪ್ಯಾನಿಷ್, ರಷ್ಯನ್, ಚೀನೀಸ್, ಫ್ರೆಂಚ್ ಮತ್ತು ಅರೇಬಿಕ್. ಅರೇಬಿಕ್ ಕೊನೆಯದಾಗಿ ಸೇರಿರುವಂಥ ಭಾಷೆಯಾಗಿದೆ. ಸೊ ಇದಕ್ಕೆ ರೆಡ್ ಆನ್ಸರ್ ಅರೇಬಿಕ್. ನೆಕ್ಸ್ಟ್ 8ನೇ ಪ್ರಶ್ನೆ, ದೆಹಲಿ ಚಲೋ ಎಂಬ ಘೋಷಣೆಯನ್ನು ನೀಡಿದವರು ಯಾರು? ಆಪ್ಷನ್ ಎ ನೇತಾಜಿ ಸುಭಾಷ್ ಚಂದ್ರ ಬೋಸ್, ಆಪ್ಷನ್ ಬಿ ಮಹಾತ್ಮ ಗಾಂಧೀಜಿ, ಆಪ್ಷನ್ ಸಿ ಬಾಲಗಂಗಾಧರ್ ತಿಲಕ್, ಆಪ್ಷನ್ ಡಿ ಪಂಡಿತ್ ಜವಾಹರ್ಲಾಲ್ ನೆಹರು. ಇದಕ್ಕೆ ರೆಡ್ ಆನ್ಸರ್ ಆಪ್ಷನ್ ಎ ನೇತಾಜಿ ಸುಭಾಷ್ ಚಂದ್ರ ಬೋಸ್. ನೋಡಿ, ಮಹಾತ್ಮ ಗಾಂಧೀಜಿಯವರು ಸತ್ಯ ಮತ್ತು ಅಹಿಂಸೆ ನನ್ನ ದೇವರು, ಮಾಡು ಇಲ್ಲವೇ ಮಡಿ ಎಂಬ ಘೋಷಣೆಯನ್ನು ನೀಡ್ತಾರೆ. ನೆಕ್ಸ್ಟ್ ಬಾಲಗಂಗಾಧರ್ ತಿಲಕ್ ರವರು ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ನಾನು ಅದನ್ನು ಪಡೆದೇ ತೀರುತ್ತೇನೆ ಅಂತ ಘೋಷಣೆಯನ್ನು ನೀಡ್ತಾರೆ. ನೆಕ್ಸ್ಟ್ ಜವಾಹರ್ಲಾಲ್ ನೆಹರೂರವರು ಹಿಂದಿ ಚೀನಿ ಬಾಯ್ ಬಾಯ್ ಅನ್ನೋ ಹೇಳಿಕೆಯನ್ನು ಕೊಡ್ತಾರೆ. ನೋಡಿ, ಪ್ರಸಿದ್ಧ ವ್ಯಕ್ತಿಗಳ ಹೇಳಿಕೆ ಮೇಲೆ ಒಂದು ಕ್ವಶನ್ ಇದ್ದೇ ಇರುತ್ತೆ, ನೋಡ್ಕೊಳ್ಳಿ. ನೆಕ್ಸ್ಟ್ 9ನೇ ಪ್ರಶ್ನೆ, ಕಲಂಕಾರಿ ಚಿತ್ರಕಲೆ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ? ಆಪ್ಷನ್ ಎ ಆಂಧ್ರ ಪ್ರದೇಶ್, ಆಪ್ಷನ್ ಬಿ ಪಶ್ಚಿಮ ಬಂಗಾಳ, ಆಪ್ಷನ್ ಸಿ ಮಹಾರಾಷ್ಟ್ರ, ಆಪ್ಷನ್ ಡಿ ಗುಜರಾತ್. ಇದಕ್ಕೆ ರೆಡ್ ಆನ್ಸರ್ ಆಪ್ಷನ್ ಎ ಆಂಧ್ರ ಪ್ರದೇಶ್. ನೋಡಿ, ಪ್ರೀವಿಯಸ್ ಇಯರ್ನ 2-3 ಕ್ವಶನ್ ಪೇಪರ್ಗಳಲ್ಲಿ ಚಿತ್ರಕಲೆ ಮೇಲೆ ಒಂದು ಕ್ವಶನ್ನ ಕೇಳಿದ್ದಾರೆ. ಕೆಲವು ಚಿತ್ರಕಲೆ ಬಗ್ಗೆ ನಾನು ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ವರ್ಲಿ ಪೇಂಟಿಂಗ್ ಮಹಾರಾಷ್ಟ್ರ, ಮಧುಬನಿ ಪೇಂಟಿಂಗ್ ಬಿಹಾರ್, ಪಡಾ ಛತ್ರ ಪೇಂಟಿಂಗ್ ಒಡಿಶಾ, ಕಲಂಕಾರಿ ಪೇಂಟಿಂಗ್ ಆಂಧ್ರ ಪ್ರದೇಶ್, ಪಿತೂರಿ ಪೇಂಟಿಂಗ್ ಗುಜರಾತ್, ಬಾಗಕೇವ್ ಪೇಂಟಿಂಗ್ ಮಧ್ಯಪ್ರದೇಶ್, ಹಾಗೆ ಮಂಜೂಷಾ ಪೇಂಟಿಂಗ್ ಬಿಹಾರ್. ಸೊ ಇದಿಷ್ಟು ಪೇಂಟಿಂಗ್ಗಳು ಮತ್ತು ಅದರ ರಾಜ್ಯಗಳನ್ನು ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ 10ನೇ ಪ್ರಶ್ನೆ, ಕುದುರೆಗಳಿಗೆ ಸುಟ್ಟು ಗುರುತನ್ನು ನೀಡುವ ಅಭ್ಯಾಸವನ್ನು ಈ ಕೆಳಗಿನವರಲ್ಲಿ ಯಾರು ಪರಿಚಯಿಸಿದರು? ಆಪ್ಷನ್ ಎ ಬಾಬರ್, ಆಪ್ಷನ್ ಬಿ ಅಕ್ಬರ್, ಆಪ್ಷನ್ ಸಿ ಬಲ್ಬನ್, ಆಪ್ಷನ್ ಡಿ ಅಲ್ಲಾವುದ್ದೀನ್ ಖಿಲ್ಜಿ. ಇದಕ್ಕೆ ರೆಡ್ ಆನ್ಸರ್ ಆಪ್ಷನ್ ಡಿ ಅಲ್ಲಾವುದ್ದೀನ್ ಖಿಲ್ಜಿ. ನೋಡಿ, ಅಲ್ಲಾವುದ್ದೀನ್ ಖಿಲ್ಜಿ ಸಂತತಿಯ ಪ್ರಸಿದ್ಧ ಸುಲ್ತಾನ. ಈ ಅಲ್ಲಾವುದ್ದೀನ್ ಖಿಲ್ಜಿಯನ್ನು 2ನೇ ಅಲೆಕ್ಸಾಂಡರ್ ಅಂತ ಕೂಡ ಕರೀತಾರೆ. ಇವನು ಕುದುರೆಗಳಿಗೆ ಸುಟ್ಟು ಮುದ್ರೆಯನ್ನು ನೀಡುವ ಪದ್ಧತಿಯನ್ನು ಜಾರಿಗೆ ತರ್ತಾನೆ. ಈ ಪದ್ಧತಿಯನ್ನು ದಾಗ್ ಅಂತ ಕರೀತಾರೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ 11ನೇ ಪ್ರಶ್ನೆ, ಮಾನವನ ದೇಹದಲ್ಲಿ ಯಾವ ಅಂಗಾಂಶವು ಕಠಿಣ ಮತ್ತು ಎಲುಬಿನ ಅಂಗಾಂಶವಾಗಿ ಕಂಡುಬರುತ್ತದೆ? ಆಪ್ಷನ್ ಎ ಮೂಳೆ, ಆಪ್ಷನ್ ಬಿ ಕಾರ್ಟಿಲೇಜ್, ಆಪ್ಷನ್ ಸಿ ಮೂಳೆ ಮಜ್ಜೆ, ಆಪ್ಷನ್ ಡಿ ಎಪಿಥೆಲಿಯಲ್ ಅಂಗಾಂಶ. ಇದಕ್ಕೆ ರೆಡ್ ಆನ್ಸರ್ ಆಪ್ಷನ್ ಎ ಮೂಳೆ. ನೋಡಿ, ಮೂಳೆಯ ಅಧ್ಯಯನಕ್ಕೆ ಆಸ್ಟಿಯಾಲಜಿ ಅಂತ ಕರೀತಾರೆ. ಹಾಗೆ ಮಾನವನಲ್ಲಿನ ಅತಿ ದೊಡ್ಡ ಅಂಗ ತೊಡೆ ಮೂಳೆ, ಅದನ್ನು ಕೂಡ ಎಕ್ಸಾಮಲ್ಲಿ ಕೇಳಿದ್ದಾರೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ 12ನೇ ಪ್ರಶ್ನೆ, ಕೆಳಗಿನ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ಶಾಶ್ವತ ಅರಣ್ಯಗಳಿವೆ? ಆಪ್ಷನ್ ಎ ಕೇರಳ, ಆಪ್ಷನ್ ಬಿ ಅಸ್ಸಾಂ, ಆಪ್ಷನ್ ಸಿ ಮಧ್ಯಪ್ರದೇಶ್, ಆಪ್ಷನ್ ಡಿ ತಮಿಳುನಾಡು. ಇದಕ್ಕೆ ರೆಡ್ ಆನ್ಸರ್ ಆಪ್ಷನ್ ಸಿ ಮಧ್ಯಪ್ರದೇಶ್. ನೋಡಿ, ಮಧ್ಯಪ್ರದೇಶನ ಬಗ್ಗೆ ನೋಡೋದಾದರೆ ಮಧ್ಯಪ್ರದೇಶನ ರಾಜಧಾನಿ ಭೋಪಾಲ್. ಮಧ್ಯಪ್ರದೇಶ್ ಭಾರತದ ಅತಿ ಹೆಚ್ಚು ಅರಣ್ಯ ಹೊಂದಿರುವ ರಾಜ್ಯವಾಗಿದೆ. ಹಾಗೆ ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರುವ ರಾಜ್ಯ ಕೂಡ ಆಗಿದೆ. ಹಾಗೆ ಮಧ್ಯಪ್ರದೇಶನ ಇಂಪಾರ್ಟೆಂಟ್ ಫೆಸ್ಟಿವಲ್ ಲೋಕ್ರಂಗ್, ಖುಜುರಾಹೋ, ಉಜ್ಜಯಿನಿ. ಮಧ್ಯಪ್ರದೇಶನ ಜಾನಪದ ನೃತ್ಯ ಜವರ್ ಮತ್ತು ಮಡ್ಕಿ. ಇದನ್ನು ಕೂಡ ಎಕ್ಸಾಮಲ್ಲಿ ಕೇಳಿದ್ದಾರೆ, ಎಲ್ಲ ಪಾಯಿಂಟ್ಗಳನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ಸೂರ್ಯನ ಅತ್ಯಂತ ಹೊರಪದರವನ್ನು ಏನೆಂದು ಕರೆಯುವರು? ಆಪ್ಷನ್ ಎ ತೇಜೋಮಂಡಲ, ಆಪ್ಷನ್ ಬಿ ವಿಕಿರಣ ವಲಯ, ಆಪ್ಷನ್ ಸಿ ಪ್ರಭಾಮಂಡಲ, ಆಪ್ಷನ್ ಡಿ ಗರ್ಭ. ಇದಕ್ಕೆ ರೆಡ್ ಆನ್ಸರ್ ಆಪ್ಷನ್ ಸಿ ಪ್ರಭಾಮಂಡಲ. ನೋಡಿ, ಸೂರ್ಯನ ಅಂತರಾಳದ ರಚನೆಯನ್ನು ನೋಡೋದಾದರೆ ಗರ್ಭ ಸೂರ್ಯನ ಅತ್ಯಂತ ಒಳಪದರ. ನಂತರದ ಪದರಗಳು ವಿಕಿರಣ ವಲಯ, ಪ್ರಚಲನ ವಲಯ, ತೇಜೋಮಂಡಲ, ವರ್ಣಮಂಡಲ ಮತ್ತು ಪ್ರಭಾಮಂಡಲ. ಈ ಪ್ರಭಾಮಂಡಲ ಸೂರ್ಯನ ಅತ್ಯಂತ ಹೊರಪದರ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ನೋಡಿ, 14ನೇ ಪ್ರಶ್ನೆ, ಇಂಡಿಯನ್ ಪ್ರೀಮಿಯರ್ ಲೀಗ್ IPLನಲ್ಲಿ ಮೊದಲ ಶತಕ ಗಳಿಸಿದ ಭಾರತದ ಆಟಗಾರ ಯಾರು? ಆಪ್ಷನ್ ಎ ರೋಹಿತ್ ಶರ್ಮಾ, ಆಪ್ಷನ್ ಬಿ ಹಾರ್ದಿಕ್ ಪಾಂಡ್ಯ, ಆಪ್ಷನ್ ಸಿ ಮನೀಶ್ ಪಾಂಡೆ, ಆಪ್ಷನ್ ಡಿ ವಿರಾಟ್ ಕೊಹ್ಲಿ. ಇದಕ್ಕೆ ರೆಡ್ ಆನ್ಸರ್ ಆಪ್ಷನ್ ಸಿ ಮನೀಶ್ ಪಾಂಡೆ. ನೋಡಿ, ಭಾರತೀಯರಾಗಿ ಶತಕ ಗಳಿಸಿದ ಮೊದಲ ವ್ಯಕ್ತಿ
ಮನೀಶ್ ಪಾಂಡೆ. ಅದೇ ಒಂದು ವೇಳೆ IPLನಲ್ಲಿ ಶತಕ ಗಳಿಸಿದ ಮೊದಲ ಆಟಗಾರ ಯಾರು ಅಂತ ಕೇಳಿದಾಗ ನಿಮ್ಮ ಆನ್ಸರ್ ಬ್ರೆಂಡನ್ ಮೆಕಲಮ್ ಆಗಿರಬೇಕು, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ 15ನೇ ಪ್ರಶ್ನೆ, ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ? ಇದಕ್ಕೆಲ್ಲರಿಗೂ ಆನ್ಸರ್ ಗೊತ್ತಿರುತ್ತೆ ಅಂದ್ಕೊಳ್ತೀನಿ. ಆಪ್ಷನ್ ಎ ಗುಜರಾತ್, ಆಪ್ಷನ್ ಬಿ ಅಸ್ಸಾಂ, ಆಪ್ಷನ್ ಸಿ ಉತ್ತರಾಖಂಡ್, ಆಪ್ಷನ್ ಡಿ ಸಿಕ್ಕಿಂ. ಇದಕ್ಕೆ ಎರಡು ಆನ್ಸರ್ ಆಪ್ಷನ್ ಬಿ ಅಸ್ಸಾಂ. ನೋಡಿ, ಅಸ್ಸಾಂನಲ್ಲಿ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಇದೆ ಮತ್ತು ಮಾನಸ ರಾಷ್ಟ್ರೀಯ ಉದ್ಯಾನವನ ಇದೆ. ಈ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಒಂದು ಕೊಂಬಿನ ಗೆಂಡಮೃಗಕ್ಕೆ ತುಂಬಾ ಫೇಮಸ್ ಆಗಿರೋದು. ಎಕ್ಸಾಮಲ್ಲಿ ತುಂಬ ಸಲ ಇದನ್ನು ಕೇಳಿದ್ದಾರೆ, ನೆನ್ಪಿಟ್ಕೊಳ್ಳಿ. ಹಾಗೆ ನಾವು ಗುಜರಾತ್ನಲ್ಲಿರುವ ರಾಷ್ಟ್ರೀಯ ಉದ್ಯಾನವನ ನೋಡೋದಾದರೆ ಗಿರ್ ರಾಷ್ಟ್ರೀಯ ಉದ್ಯಾನವನ, ಬ್ಲ್ಯಾಕ್ ಬಕ್ ರಾಷ್ಟ್ರೀಯ ಉದ್ಯಾನವನ, ಗಲ್ಫ್ ಆಫ್ ಕಚ್ ರಾಷ್ಟ್ರೀಯ ಉದ್ಯಾನವನಗಳು ಅಲ್ಲಿ ಕಂಡುಬರ್ತವೆ. ಹಾಗೆ ಉತ್ತರಾಖಂಡ್ನಲ್ಲಿ ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ, ನಂದಾದೇವಿ ರಾಷ್ಟ್ರೀಯ ಉದ್ಯಾನವನ, ವ್ಯಾಲಿ ಆಫ್ ಫ್ಲವರ್ ರಾಷ್ಟ್ರೀಯ ಉದ್ಯಾನವನಗಳು ಕಂಡುಬರ್ತವೆ. ಹಾಗೆ ಸಿಕ್ಕಿಂನಲ್ಲಿ ಕಾಂಚನಚುಂಗ ರಾಷ್ಟ್ರೀಯ ಉದ್ಯಾನವನ ಕಂಡುಬರುತ್ತೆ. ನೋಡಿ, ನ್ಯಾಷನಲ್ ಪಾರ್ಕ್ಗಳ ಮೇಲೆ ಒಂದು ಕ್ವಶನ್ ಇದ್ದೇ ಇರುತ್ತೆ ಎಕ್ಸಾಮಲ್ಲಿ, ನೋಡ್ಕೊಳ್ಳಿ. ನೆಕ್ಸ್ಟ್ 16ನೇ ಪ್ರಶ್ನೆ, ಘೂಮರ್ ಯಾವ ರಾಜ್ಯದ ಜಾನಪದ ನೃತ್ಯ? ಆಪ್ಷನ್ ಎ ಲಡಾಖ್, ಆಪ್ಷನ್ ಬಿ ಉತ್ತರಾಖಂಡ್, ಆಪ್ಷನ್ ಸಿ ಜಾರ್ಖಂಡ್, ಆಪ್ಷನ್ ಡಿ ರಾಜಸ್ಥಾನ್. ಇದಕ್ಕೆ ಎರಡು ಆನ್ಸರ್ ಆಪ್ಷನ್ ಡಿ ರಾಜಸ್ಥಾನ್. ನೋಡಿ, ರಾಜಸ್ಥಾನದ ಜಾನಪದ ನೃತ್ಯದಲ್ಲಿ ಘೂಮರ್ ಮತ್ತು ಕಾಲ್ಬೈ ಇವುಗಳ ಮೇಲೆ ತುಂಬ ಸಲ ಕ್ವಶನ್ ಕೇಳಿದ್ದಾರೆ, ನೆನಪಿಟ್ಕೊಳ್ಳಿ. ನೆಕ್ಸ್ಟ್ 17ನೇ ಪ್ರಶ್ನೆ, ಭಾರತದಲ್ಲಿ ಹಸಿರು ಕ್ರಾಂತಿ ಯಾವಾಗ ಪ್ರಾರಂಭಿಸಲಾಯಿತು? ಆಪ್ಷನ್ ಎ 1960, ಆಪ್ಷನ್ ಬಿ 1965, ಆಪ್ಷನ್ ಸಿ 1961, ಆಪ್ಷನ್ ಡಿ 1962. ಇದಕ್ಕೆ ಎರಡು ಆನ್ಸರ್ ಆಪ್ಷನ್ ಬಿ 1965. ನೋಡಿ, ನಮ್ಮ ಭಾರತದಲ್ಲಿ 1965ರಲ್ಲಿ ಹಸಿರು ಕ್ರಾಂತಿಯನ್ನು ಜಾರಿಗೊಳಿಸಲಾಗುತ್ತೆ. ಹಸಿರು ಕ್ರಾಂತಿ ಪದವನ್ನು ಕೊಟ್ಟವರು ವಿಲಿಯಂ ಗಾಯಿಟರ್. ವಿಶ್ವದ ಅಥವಾ ಪ್ರಪಂಚದ ಹಸಿರು ಕ್ರಾಂತಿಯ ಪಿತಾಮಹ ನಾರ್ಮನ್ ಬೋರ್ಲಾಗ್. ಭಾರತದ ಹಸಿರು ಕ್ರಾಂತಿಯ ಪಿತಾಮಹ MS ಸ್ವಾಮಿನಾಥನ್. ಕನ್ಫ್ಯೂಸ್ ಆಗಬೇಡಿ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ 18ನೇ ಪ್ರಶ್ನೆ, ಭಾರತೀಯ ಸಂವಿಧಾನದ ಯಾವ ಭಾಗ ತುರ್ತು ಪರಿಸ್ಥಿತಿ ನಿಬಂಧನೆ ಒಳಗೊಂಡಿದೆ? ನೋಡಿ, ಈ ಕ್ವಶನ್ಗೆ ಆನ್ಸರ್ನ ನೀವು ಕಮೆಂಟ್ ಮಾಡಿ. ಯಾರು ಸರಿಯಾಗಿರೋ ಆನ್ಸರ್ನ ಕಮೆಂಟ್ ಮಾಡ್ತಾರೆ ನಾನು ಅವರಿಗೆ ರಿಪ್ಲೈ ಕೊಡ್ತೀನಿ. ನೆಕ್ಸ್ಟ್ ಕ್ವಶನ್ ನೋಡಿ, ಈಗ ಕಿಲಿಮಂಜಾರೋ ಪರ್ವತ ಯಾವ ಖಂಡದಲ್ಲಿದೆ? ಆಪ್ಷನ್ ಎ ಆಸ್ಟ್ರೇಲಿಯಾ, ಆಪ್ಷನ್ ಬಿ ಆಫ್ರಿಕಾ, ಆಪ್ಷನ್ ಸಿ ಏಷ್ಯಾ, ಆಪ್ಷನ್ ಡಿ ಯುರೋಪ್. ಇದಕ್ಕೆ ಎರಡು ಆನ್ಸರ್ ಆಪ್ಷನ್ ಬಿ ಆಫ್ರಿಕಾ. ನೋಡಿ, ಆಫ್ರಿಕಾದಲ್ಲಿರೋ ಈ ಕಿಲಿಮಂಜಾರೋ ಅತ್ಯಂತ ಎತ್ತರದ ಪರ್ವತ ಆಫ್ರಿಕಾದಲ್ಲಿ. ಏಷ್ಯಾವನ್ನು ಹೊರತುಪಡಿಸಿ ಹೊರಗಡೆ ಇರುವಂಥ ಅತ್ಯಂತ ಎತ್ತರ ಪರ್ವತ ಕಿಲಿಮಂಜಾರೋ. ಆಫ್ರಿಕಾದಲ್ಲಿ ಅಟ್ಲಾಸ್ ಪರ್ವತ ಶ್ರೇಣಿ ಕೂಡ ಇದೆ. ನೋಡಿ, ಎಕ್ಸಾಮ್ನಲ್ಲಿ ಯಾವ್ಯಾವ ಖಂಡದಲ್ಲಿ ಯಾವ್ಯಾವ ಪರ್ವತ ಇದೆ, ಯಾವ್ಯಾವ ಮರುಭೂಮಿ ಇದೆ, ಯಾವ್ಯಾವ ನದಿ ಇದೆ, ಯಾವ್ಯಾವ ಜಲಪಾತ ಇದೆ, ಇವುಗಳ ಮೇಲೆ ಕ್ವಶನ್ ಕೇಳ್ತಾರೆ. ಅವೆಲ್ಲವನ್ನು ನೀವು ನೋಡ್ಕೊಳ್ಳಿ. ನೆಕ್ಸ್ಟ್ 20ನೇ ಮತ್ತು ಕೊನೆಯ ಪ್ರಶ್ನೆ, ಮುಲ್ತಾನ್ ಕ್ರಿಕೆಟ್ ಸ್ಟೇಡಿಯಂ ಈ ಕೆಳಗಿನ ಯಾವ ದೇಶದಲ್ಲಿದೆ? ಆಪ್ಷನ್ ಎ ಅಫ್ಘಾನಿಸ್ತಾನ್, ಆಪ್ಷನ್ ಬಿ ಪಾಕಿಸ್ತಾನ್, ಆಪ್ಷನ್ ಸಿ ಬಾಂಗ್ಲಾದೇಶ್, ಆಪ್ಷನ್ ಡಿ UAE. ಇದಕ್ಕೆ ಎರಡು ಆನ್ಸರ್ ಆಪ್ಷನ್ ಬಿ ಪಾಕಿಸ್ತಾನ್. ಸೊ ಇಷ್ಟು ಇವತ್ತಿನ ಕ್ವಶನ್ಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ 20 ಕ್ವಶನ್ಗಳನ್ನು ಡಿಸ್ಕಸ್ ಮಾಡೋಣ. 18ನೇ ಕ್ವಶನಿಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಕಮೆಂಟ್ ಮಾಡಿ, ನಾನು ನಿಮಗೆ ರಿಪ್ಲೈ ಕೊಡ್ತೀನಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.